ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ನಿನಗೆ ಗಂಡನ ಪ್ರೀತಿ ಗೊತ್ತಿಲ್ಲ. ಎಲ್ಲಾ ಪ್ರೀತಿನೂ ಅಮ್ಮಗೆ ದಾರಿ ಹೇಳಿದೆ. ಏನಮ್ಮ ಇದು? ಅಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗಿದ್ಯಾ ಅಂತ ಹೇಳಿ ಹೋಗ್ಬೇಕು ತಾನೆ. ಎಲ್ಲಿ ಹೋಗಿದ್ದೆ? ಯಾಕೆ ಕೋಪ ಮಾಡ್ಕೊಳ್ತೀಯ ಸಿದ್ದು? ನಿಂಗೆ ಗೊತ್ತು ತಾನೆ ನನ್ ಮನ್ಸು ಸರಿ ಇಲ್ಲ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ತಿಂಡಿ ತಗೋ. ನಂಗೆ ಬೇಡ ಸಿದ್ದು. ಅಮ್ಮ ಹಠ ಮಾಡ್ಬೇಡ, ಕುತ್ಕೋ. ತಗೋ. ಮನ್ಸು ಸರಿ ಇಲ್ದೇ ಇರುವಾಗ ಹೊಟ್ಟೆಗೆ ಏನು ಸೇರಲ್ಲ ಸಿದ್ದು. ಮನ್ಸು ಸರಿ ಇಲ್ವಾ? ನಾನ್ ಮನ್ಸನ್ ಸರಿ ಮಾಡ್ಲಾ ಅಮ್ಮ? ಬಿಡು ಸಿದ್ದು. ಏನಮ್ಮ ನೀನು ನನ್ನ ಹತ್ರ ಬಂದ್ರೆ ಸಿಡಿ ಸಿಡಿ ಅಂತ್ಯ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮದ್ವೆ ಆಗೋರು ನಾವು. ಅಲ್ಲ, ನಾವು ದೂರ ದೂರ ಇದ್ರೆ ಏನ್ ಚಂದ ಹೇಳು? ಸಿದ್ದು, ಮನ್ಸು ಸರಿ ಇಲ್ಲ, ಪ್ಲೀಸ್ ಇಲ್ಲಿಂದ ಹೋಗು. ಇವಾಗ ನಿನ್ ಮನ್ಸನ್ನ ಹೇಗ್ ಸರಿ ಮಾಡ್ತೀನಿ ನೋಡು. ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ? ಅಲ್ಲಿ ಮನೆ ಪರಿಸ್ಥಿತಿ ಏನಾಗಿದ್ಯೋ, ಅಪ್ಪ ಅಮ್ಮ ಏನ್ ಮಾಡ್ತಿದಾರೋ ಅಂತ ನಾನ್ ಕೊರಗ್ತಾ ಇದ್ರೆ ನಿನಗೆ ಈ ಚಿಂತೆನಾ? ನಮ್ ಇಬ್ರು ಮದ್ವೆ ಆಗಿದೆ, ಈ ತರ ಎಲ್ಲ ಮಾಡಕ್ಕೆ ನನಗಿದೆಲ್ಲ ಇಷ್ಟ ಆಗಲ್ಲ ಸಿದ್ದು. ನನ್ ಬೇಡ ಅಂದ್ಮೇಲೆ ನಿನ್ ಹತ್ರ ಬಂದ್ರೆ ಅಸಹ್ಯ ಆಗೋಗುತ್ತೆ, ತಿಳ್ಕೊ. ಮನೆಯಿಂದ ಹೊರಟಾಗಿಂದ ನಾನ್ ನೋಡ್ತಾನೆ ಇದ್ದೀನಿ, ಸುಮ್ನೆ ರೇಗ್ತೀಯಾ. ಅಪ್ಪನ್ ಬಗ್ಗೆ ಹೇಳ್ಕೊಂಡ್ರೆ ಕಾಟಾಚಾರಕ್ ಸಮಾಧಾನ ಮಾಡ್ತಿದ್ಯಾ. ಯಾವತ್ತೂ ಇಲ್ದೆ ಇರೋದು ಈಗ ಈ ರೀತಿ. ಛೇ, ಅದನ್ನ ಬಾಯಿಂದ ಹೇಳೋಕ್ಕೂ ನಂಗೆ ಹಿಂಸೆ ಆಗ್ತಿದೆ. ನೀನು ನಾನ್ ಪ್ರೀತಿಸಿದ ಸಿದ್ದುನೇನ? ಮದ್ವೆ ಆಗೋ ನಿನ್ನ ಹತ್ರ ಬಂದ್ರೆ ಹೀಗ್ ತಳ್ತೀಯ? ಸಿದ್ದು, ಸಿದ್ದು, ಅಪ್ಪ ಅಮ್ಮ ನಂಗೆ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಾ ಇದೆ. ಸಿದ್ದುನ ಮಾತ್ ಕೇಳ್ಬಿಟ್ಟು ನಾನು ಓಡ್ ಬರ್ಬಾರ್ದಿತ್ತು. ನಂಗಿಲ್ ಬಂದಾಗಿಂದ ಮನ್ಸೇ ಸರಿ ಇಲ್ಲ, ತುಂಬಾ ಗಿಲ್ಟ್ ಆಗ್ತಿದೆ. ಸಿದ್ದು ಬೇರೆ ಒಂಥರ ಆಡ್ತಾ ಇದ್ದಾನೆ, ನಂಗಿದ್ಯಾವ್ದು ಇಷ್ಟ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಈಗ? ಇದು ಅಪ್ಪ ನನಗೆ ಅಂತ ಮಾಡ್ಸಿದ್ ಒಡವೆ, ಇದ್ಯಾಗ ಹಿಂಗ್ ಬಂತು? ನಾನಂತ ತಗೊಂಬಂದಿಲ್ವಲ್ಲ. ಮತ್ತೆ ಸಿದ್ದು, ನೀನ್ ಇಲ್ಲೇ ನಾವು ತೊಳ್ಕೊಂಡ್ಬರ್ತೀನಿ. ಅಂದ್ರೆ ಸಿದ್ದು ಸಿದ್ದು ಇದೆಲ್ಲ ತಗೊಂಬಂದ. ಐ ಆಮ್ ಸಾರಿ ಅಮ್ಮ, ನಾನು ನಿನ್ ಜೊತೆ ಆಗ ನಡ್ಕೋಬಾರ್ದಿತ್ತು. ಯಾವ್ದೋ ಜ್ಞಾನದಲ್ಲಿ ನನ್ನ ಜೊತೆ ಆಗ ನಡ್ಕೋಬಿಟ್ಟೆ.
ಐ ಆಮ್ ರಿಯಲಿ ಸಾರಿ. ಏನಿದು? ನಿನ್ನ ಕೇಳ್ತಿರೋದು ಏನಿದು? ಅದು ಅಮ್ಮು, ಅದು ನನ್ ಒಡವೆ ಎಲ್ಲ ಈ ಬ್ಯಾಗಲ್ಲಿ ಹೇಗ್ ಬಂತ ಹೇಳು? ಅಪ್ಪ ಬಂದು ರೂಮಲ್ಲಿ ಈ ಒಡವೆಗಳನ್ನ ಇಟ್ಟಾಗ ಅಲ್ಲಿ ನಾನು ನೀನು ಬಿಟ್ಟು ಇನ್ಯಾರೂ ಇರ್ಲಿಲ್ಲ. ಹಾಗಿದ್ಮೇಲೆ ಇದನ್ನೆಲ್ಲ ನೀನ್ ತರ ತುಂಬಿಟ್ಟಿದ್ದು. ಹೇಳು, ಯಾಕೆ ಹಿಂಗ್ ಮಾಡ್ದೆ? ಅಮ್ಮು ಕೋಪ ಮಾಡ್ಕೋಬೇಡ, ನಮಿಗೋಸ್ಕರನೇ ಇದನ್ನೆಲ್ಲ ತಗೊಂಡಿದ್ದು. ನಾಳೆ ನಿನಗೆ ಕಷ್ಟ ಆಗ್ಬಾರ್ದಲ್ವಾ, ಅದಕ್ಕೆ. ಏಯ್, ಏನು ಹೇಳ್ತಿದ್ಯಾ? ನನ್ನ ನೋಡ್ಕೊಳಕ್ಕೆ ನಿಂಗೆ ತಾಕತ್ತಿಲ್ವಾ? ನಮ್ಮ ಅಪ್ಪ ಅಮ್ಮ ಮಾಡ್ಸಿರೋ ಒಡವೆನ ಕದ್ದು ನನ್ ಬ್ಯಾಗಲ್ಲಿ ಹಾಕಿ ನನ್ನ ಸಾಕ್ತ್ಯಾ? ಈ ತರ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ನೀನ್ ನನ್ನ ಪ್ರೀತಿಸೋದೇ ಆದ್ರೆ ನ್ಯಾಯವಾಗಿ ಒಂದ್ ಕೆಲ್ಸ ಹಿಡ್ದು ಗಂಜಿನಾದ್ರೂ ಬೇಯಿಸಾಕು. ನಿನ್ ಜೊತೆ ನೆಮ್ಮದಿಯಾಗಿರ್ತೀನಿ. ಇದಕ್ಕೇನಾ 3 ದಿನದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳಿದ್ದು? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಿಮ್ಮಂತ ಪರಿಸ್ಥಿತಿ ನನಗೆ ಬಂದಿದೆ, ಅವಮಾನ ತಾಳಕ್ಕಾಗಲೇ ಅವತ್ತೇ ಸುತ್ತಾಗ್ತದೆ. ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಬದುಕಿರ್ಬಾರ್ದು ಅಂತ ನೇಣಾಕತ್ತಾ ಇದ್ದೆ. ಆದ್ರೆ ಈ ಮನುಷ್ಯ ಅದ್ ಯಾಕೆ ಬದುಕಿದಾನೋ? ಅಣ್ಣ 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 ಏನಾಯ್ತಣ್ಣ? ಅಣ್ಣ ಅಯ್ಯೋ ಅಣ್ಣ ಸೂರ್ಯಣ್ಣ ಈ ಓದ್ ನೋಡಿದ್ರೆ ಅವಮಾನ ತಾಳ್ಲಾರ್ದೆ ಸಹಾಯ ನಿರ್ಧಾರ ಮಾಡೋರೆ ಅನ್ಸುತ್ತೆ. ಮಗಳು ಅವಮಾನ ಮಾಡ್ಬಿಟ್ಲು, ಎಲ್ಲ ಏನೇನೋ ಮಾತಾಡ್ತಿದಾರೆ ಅಂತ ನೇಣಾಕತ್ತಾರೆ ಅನ್ಸುತ್ತೆ. ಬಾಗ್ಲು ತೆಗಿಯೋಣ. ಯಾರು ಇಲ್ವೇ? ಯಾರಾದ್ರೂ ಬಾಗಿ ಹೊಡೀರಿ, please, ಬಾಗಿರಿ. ಬಾಗ್ಲು ತೆಗಿಯೋಣ. ಅಣ್ಣ ದುಡ್ಡು ಜಾಗ ಬಿಡಿ. ಕೂರ್ಸಿ ಕೂರ್ಸಿ. ಯಾಕಣ್ಣ ದುಡ್ಕಕ್ ಹೋಗಿದ್ದೆ? ಅಣ್ಣ ಅಣ್ಣ ಸೂರ್ಯ ಏನ್ ಮಾಡ್ಕೊಳ್ತೀಯೋ? ಅವ್ಳು ನೋಡಿದ್ರೆ ಹಾಗೋಟ, ನೀವ್ ನೋಡಿದ್ರೆ ಈ ತರ ಮಾಡ್ಕೊಟ್ಟಿದ್ರ. ನನ್ ಬಗ್ಗೆ ಯೋಚನೆ ಮಾಡಿದೀರಾ? ಏನೋ ಸೂರ್ಯ ಇದು. ಮತ್ತೆ ಇನ್ನೇನ್ ಮಾಡು ಅಂತೀಯಮ್ಮ ನೀನು? ಆ ದೇವರನ್ನ ಹಣೆ ಬಾರದಲ್ಲಿ ಯಾವತ್ತು ಯಾರನ್ನೂ ಪ್ರೀತಿಸಬಾರ್ದು ಅಂತ ಬರ್ದು ಕಳ್ಸಿದಾನೆ ಅನ್ಸ. ಅದಕ್ಕೆ ನಾನು ಯಾರನ್ನ ಅತಿಯಾಗಿ ಪ್ರೀತಿ ಮಾಡಿದ್ರು ಬಗ್ಗೆ ಏನೇ ಕನಸುಗಳನ್ನ ಇಟ್ಕೊಂಡ್ರು ಅವ್ರು ನನ್ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಅಮ್ಮನ್ನ ಹುಡ್ಕೋದೇನ ನಿಲ್ಸಿದೀವ? ಹುಡುಕ್ತಾ ಇದೀವ, ಸಿಗ್ತಾವಣ್ಣ. ಅಷ್ಟ್ರಲ್ಲ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ನಿರ್ಧಾರ. ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿಲ್ವಣ್ಣ ನೀವು?
ಮಾಡ್ಲಿ ಚಂದ್ರು, ಇನ್ನು ಯೋಚನೆ ಮಾಡಕ್ಕೆ ಏನೂ ಇಲ್ಲ. ಸಾವೇ ಗತಿ ಅಂತ ಆ ಗಂಡನ್ ತಂದೆ ಹೇಳ್ಬಿಟ್ಟು ಹೋದ್ರಲ್ಲ. ನೀವ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ಅಮ್ಮನ ಹೆತ್ತ ತಪ್ಪಿಗೆ ನಮ್ಗೆ ಕಣ್ಣೀರ್ ಹಾಕೋದು ಬೇರೆ ಏನಿದೆ ಹೇಳಿ? ನಿಮ್ಮನ್ ಬಿಟ್ಟು ಬದುಕೋಷ್ಟು ಶಕ್ತಿ ಈ ಮನೇಲಿ ಯಾರಿಗೂ ಇಲ್ಲ ರೀ, ಯಾರಿಗೂ ಇಲ್ಲ. ಮಗು ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇದೆ. ನಾನು ಆಸೆ ಪಟ್ಟಿದ್ದು ಒಂದೇ ಕಲ, ಅವಳು ಮದುವೆ ನೋಡ್ಬೇಕು ಅಂತ. ಅದನ್ನು ಕಿತ್ಕೊಂಡ್ಕಲ. ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ನಿನಗೆ ಗಂಡನ ಪ್ರೀತಿ ಕೊಟ್ಟಿಲ್ಲ. ಎಲ್ಲಾ ಪ್ರೀತಿನೂ ಅಮ್ಮಗೆ ಧಾರೆ ಎಳೆದೆ. ಧಾರೆ ಎಳೆದಿರೋ ಪ್ರೀತಿನ ಧಾರೆಗೆ ಮುಂಚೆನೆ ಕಸಕ್ಕೆ ಬಿಟ್ಲು. ಅದು ನನಗ್ ಸಹಿಸಕ್ಕಾಗ್ತಿಲ್ಲ ಕಲ. ಸುಂದರ, ಏನು ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಆದ್ರೂ ಬಾವ, ಶುಭ ಕಾರ್ಯ ನಡಿ ಮನೆಯಲ್ಲಿ ಸೂತ್ಕದ ಗಾಳಿ ಬೀಸ್ಬಿಡ್ತಲ್ಲ ಬಾವ. ಸುಂದರ, ಏನು ಅನಾಹುತ ಆಗಿಲ್ವೋ? ಸುಮ್ಮನೆ ಸಮಾಧಾನ ಮಾಡ್ಕೊ, ಸುಮ್ಮನೆ ನೋಡಿದ್ರೆ ಬಾವ, ನಮ್ಮಣ್ಣ ನಾವೆಲ್ಲ ಒಂದ್ ಪಾಲಿಗೆ ಸತ್ತೋಗಿದೀವ. ಅಮ್ಮ, ಚಂದ್ರಣ್ಣ, ಇವ್ರನ್ನೆಲ್ಲ ಬಿಟ್ಟು ಸಾಯೋ ತೀರ್ಮಾನ ಮಾಡಿದಿರಲ್ಲ, ಇದು ಸರಿನಾ ಬಾವ? ಸರಿನಾ ಹೇಳಿ? ಎಣ್ಣೆ ತೋರ್ಸಂಟ ಅಷ್ಟು ಘೋರವಾಗಿರುತ್ತೆ ಸುಂದರ. ಸೂರ್ಯಕಾಂತ ಹೊರಗಿನ ಜಗತ್ಗೆ ಎಷ್ಟೇ ಗಟ್ಟಿ ಅಂತ ತೋರಿಸ್ಕೊಂಡ್ರು ಅವನು ಒಬ್ಬ ತಂದೆನೇ ಅಲ್ವೇನೋ. ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗಳು ಈ ರೀತಿ ಮಾಡಿದ್ರೆ ಯಾರಕ್ ತಾನೇ ಆಘಾತ ಆಗಲ್ಲ? ಆ ನೋವು ಅವನ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಇಷ್ಟು ದಿನ ನೀವು ಶತ್ರುಗಳ ತರ ಇರೋದು ನೋಡಿ ಬಹಳ ಬೇಜಾರಾಗಿತ್ತು ಬಾವ. ಆದ್ರೆ ಇವತ್ತು ನಮ್ಮ ಅಣ್ಣನ ಪ್ರಾಣ ಕಾಪಾಡಿ ನಮ್ಮೆಲ್ಲರ ಪಾಲಿಗೆ ದೇವ್ರಾಗ್ಬಿಟ್ರಿ ಬಾವ, ದೇವ್ರಾಗ್ಬಿಟ್ರಿ. ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ ಬಾವ, ಯಾವತ್ತೂ ಮರೆಯಲ್ಲ. ಸುಂದರ, ಏನೇನೋ ಮಾತಾಡಬೇಡ. ನೋಡು, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ರು. ಅಮ್ಮು ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ ನೋಡು. ಸರಿ ಬಾ.